ಓಕೆ, ನಾನು ಇನ್ನೊಂದು ಹೇಳೋದನ್ನ ನಾನು ಮರ್ತ್ಬಿಟ್ಟೆ. ಏನಪ್ಪ ಅಂದರೆ, ಯಾರು ಹೇಳ್ಯಾರಂತೇಳಿ ಶೇರ್ನ ಬೈ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಸ್ಟಡಿ ಮಾಡಿರಿ, ಕಂಪ್ನಿ ಎಷ್ಟು ಕ್ವಾರ್ಟರ್ ರಿಸಲ್ಟ್ ಕೊಡ್ತಾ ಇದೆ, ಇನ್ಕ್ರೀಸ್ ಆಗಿದೆ ಇಲ್ಲ, ರೆವೆನ್ಯೂ ಇನ್ಕ್ರೀಸ್ ಆಗಿದೆ ಇಲ್ಲ, ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಇಲ್ಲ, ಕಂಪ್ನಿಯಲ್ಲಿ ಪ್ರಾಫಿಟ್ ಆಗ್ತಾ ಇದೆಯಾ, ನುಕ್ಸಾನ್ ಆಗ್ತಾ ಇದೆ, ಡೆಟ್ ಫ್ರೀ ಆಗ್ತಾ ಇದೆ ಇಲ್ಲ, ಮತ್ತು ಅಸೋಸಿಯೆಂಟ್ ಗ್ರೋತ್ ಆಗ್ತಾ ಇದೆ ಇಲ್ಲ, ನಾವೆಲ್ಲ ನೋಡ್ಕ್ಯಾಸ ನಮ್ಮ ಒಂದು ಮ್ಯೂಚುವಲ್ ಪಾಯಿಂಟ್ ಏನು ಕರೆಕ್ಟ್ ಇದೆ ಅಂತ ನೋಡ್ಕ್ಯಾಸ ನಾವು ಇನ್ವೆಸ್ಟ್ ಮಾಡ್ಬೋದು. ಯಾರೋ ಒಬ್ರು ಬಂದು ಈ ಚಲೋ ಇದೆ, ಅದು ಚಲೋ ಇದೆ, ಇದು ಚಲೋ ಇದೆ ಅಂತ ಹೇಳ್ತಾರಲ್ಲ, ಅದು ಮಾತ್ರ ಖಂಡಿತ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಒಂದು ಸ್ಟಡಿ ಮಾಡಿ. ಸಗ್ಗ ಕಂಪ್ನಿ ಅದಾವೆ, ಜಗ್ಗು ಕೋಟ್ಯಾಂಗಟ್ಟಲೆ ಕಂಪ್ನಿ ಅದಾವೆ. ಒಂದು ಬಿಸ್ನೆಸ್ನ ಗ್ರೋತ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿದೆ. ನಾವು ರಿಯಲ್ ಮಾರ್ಕೆಟ್ನಲ್ಲಿ ಹೋಗಿ ಅಲ್ಲಿ ಏನಾದರೂ ಮಾಡ್ಬೋದು, ಮತ್ತು ಇಲ್ಲಾದರೂ ಮಾಡ್ಬೋದು. ನಮಗೆಲ್ಲ ಅನುಕೂಲ ಇದೆ, ನಾವು ಇಲ್ಲೇ ಮಾಡ್ಬೋದು. ಓಕೆ, ನಮ್ಮ ಒಂದು ಸ್ವಂತಾಗಿ ಒಂದು ಸ್ಟಡಿ ಮಾಡಿ ಮತ್ತು ಇನ್ವೆಸ್ಟ್ ಮಾಡಿ. ಯಾರಾದರೂ ಅಂತೇಳಿ ಮಾಡೋಕ್ಕೆ ಹೋಗ್ಬೇಡಿ. ಯಾರಾವುದು ಒಳ್ಳೆಯದಕ್ಕೆ ಅದೇ ಕಂಪ್ನಿ, ನೀವು ಅವ್ರು ಹೇಳಿದ ಕಂಪ್ನಿನೇ ಸ್ವಲ್ಪ ಸ್ಟಡಿ ಮಾಡಿ. ಅದು ನಿಮಗೆ ಚಲೋ ಅನ್ನಿಸ್ತಪ್ಪ ಅಂದರೆ ಹೋಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಬನ್ನಿ ಹಾಗಾದ್ರೆ ಸಿಗ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇದರ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾಡ್ತಿರೋಂಥ ಮತ್ತು ನಾವು ವಿಚಾರ ಮಾಡ್ತಿರೋಂಥ ನಾವು ಮಾಡಬೇಕಾಗಿದ್ದ ಈ ಒಂದು ವಿಚಾರ ನಾವು ಮತ್ತೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ವಿ. ಮತ್ತು ಏನು ನಾವು ಮಾಡಬೇಕಂತ, ನಾವು ಏನು ಕಲಿಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡೋಣಂತೆ. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಚಾಲು ಮಾಡೋಣ. ನಾವು ಮಾಡ್ತಿರೋದು ನಾವು ವಿಚಾರ ಮಾಡ್ತಿರೋದು ನಾವು ಹೇಳ್ತಿರ್ಬೇಕು ಅನ್ನೋದು ಏನಪ್ಪ ಅಂದರೆ, ನಾವು ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆನ ಸ್ವಲ್ಪ ನಾವು ಮಾತಾಡ್ತಾ ಇದ್ವಿ. ಮತ್ತು ಮುಂದೆ ಕೂಡ ಬರ್ತಾ ಇರೋಂಥ 4-5 ವಿಡಿಯೋನ ಕೂಡ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ, ಮತ್ತೆ ಒಂದು ಮ್ಯೂಚುವಲ್ ಫಂಡಿನ ಬಗ್ಗೆ ಆಲ್ರೆಡಿ ನಾವು 4-5 ವಿಡಿಯೋನ ಬಿಟ್ಟಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸಂಜು ರಾಮಕೃಷ್ಣ ಒಳಗಡೆ ಹೋದರೆ ನಿಮಗೆ ಹೌ ಟು ಅರ್ನ್ ಮನಿ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಅದರ ಒಳಗಡೆ ಈ ಎಲ್ಲ ವಿಡಿಯೋನ ನಾವು ಹಾಕಿದ್ದೀವಿ. ಬನ್ನಾಗಾದ್ರೆ ಈ ಒಂದು ವಿಡಿಯೋನ ಚಾಲೂ ಮಾಡೋಣ. ಮತ್ತೆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಏನು ಮಾತಾಡ್ತಿದ್ದೀವಿ ಅಂದರೆ, ಏನು ಕ್ಯಾಲ್ಕುಲೇಟ್ ಮಾಡಬೇಕಂತ ಇದ್ದೀವಿ ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ವಿ. ಬನ್ನಿ ಹಾಗಾದ್ರೆ ಏನಪ್ಪ ಅಂದರೆ, ಸಿಂಪಲ್ ಆಗಿ ನಾವು ಹೇಳಬೇಕಾಗಿದ್ದು, ನಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ನೀವು ಓಪನ್ ಮಾಡಿಲ್ಲ ಅಂದರೆ ಹೋಗಿ ನಮ್ಮ ಒಂದು ವಿಡಿಯೋನ ನೋಡ್ಬೋದು. ನೋಡಿದ ಮೇಲೆ ನಿಮಗೆ ಗೊತ್ತಾಗತ್ತೆ ಒಂದು ಡಿಮ್ಯಾಟ್ ಅಕೌಂಟ್ ನಾವು ಹೇಗೆ ಓಪನ್ ಮಾಡಬೇಕು ಅಂತೇಳಿ. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ನಾವು ಮುಂದಕ್ಕೆ ತಗೊಂಡು ಹೋಗೋಣ. ಮತ್ತೆ ನಾವು ಮತ್ತೆ ಇವಾಗ ಹೇಳಬೇಕಾಗಿದ್ದು ಏನಪ್ಪ ಅಂದರೆ, ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂದರೆ ಒಂದು ಕಂಪ್ನಿ, ಅಂದರೆ ರಿಯಲ್ ಲೈಫ್ನಲ್ಲಿ ಇರೋವಂಥ ಒಂದು ಕಂಪ್ನಿ, ಭೂಮಿ ಮೇಲೆ ವರ್ಕ್ ಮಾಡ್ತಿರೋಂಥ ಒಂದು ಕಂಪ್ನಿ. ಓಕೆ, ಆ ಒಂದು ಕಂಪ್ನಿ ನಮಗೆ ಆಪರ್ಚುನಿಟಿ ಕೊಡುತ್ತೆ ಒಂದು ಬಿಸ್ನೆಸ್ನ ಕೈ ಗುಡಿಸೋದಕ್ಕೆ ಒಂದು ಆಪರ್ಚುನಿಟಿ ಕೊಡುತ್ತೆ. ನೋಡಿ, ನಾವು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಇವಾಗ ಹೊರಗೆ ಹೋದ್ರೂ ಕೂಡ ನಮಗೆ ಒಂದು ಅಂಗಡಿಯಲ್ಲಿ ನಾವು ಹೇಗೆ ಟ್ರೇಡ್ ಮಾಡ್ತೀವಿ, ಅದೇ ಥರನೂ ಕೂಡ ಈ ಒಂದು ಸ್ಟಾಕ್ ಮಾರ್ಕೆಟ್ನ ಕೂಡ ಒಂದು ಕಂಪ್ನಿ ಅವ್ರ ಜೊತೆ ನಾವು ಶೇರ್ನ ದೊಡ್ಡ ಒಂದು ಕಂಪ್ನಿಯಲ್ಲಿ ಒಂದು ಚಿಕ್ಕದಾದ ಒಂದು ನಂಬರಿಂದ ನಾವು ಒಂದು ಶೇರ್ನ ಬಾಯಿ ಮಾಡ್ಕೋಬೋದು. ಶೇರ್ ಅಂದರೆ ಒಂದು ನಂಬರು. ಓಕೆ, ನಾವು ದುಡ್ಡನ್ನು ಕೊಟ್ಟಿವಿ ಅಂತ ತಿಳ್ಕೊಳ್ಳಿ, ದುಡ್ಡನ್ನು ಕಂಪ್ನಿಯಲ್ಲಿ ಕೊಟ್ಟಿದ್ದು ಅಂತ ತಿಳ್ಕೊಳ್ಳಿ, ನಮಗೆ ಕೊಡ್ತಾ ಇರತ್ತ ಒಂದು ಪಾಯಿಂಟು ಏನಪ್ಪ ಅಂದರೆ 1 ನಂಬರ್ 2 ನಂಬರ್ 3 ನಂಬರ್ ಅಂತ ಒಂದು ಕಂಪ್ನಿಯವರಿಗೆ ನಾವು ದುಡ್ಡು ಕೊಟ್ಟಿವಿ ಅಂತ ತಿಳ್ಕೊಳ್ಳಿ. 10,000 ಆಗಲಿ, 2,000 ಆಗಲಿ, 3,000 ಆಗಲಿ, 10 ಲಕ್ಷ ಆಗಲಿ, 5 ಲಕ್ಷ ಆಗಲಿ, 1 ಲಕ್ಷ ಆಗಲಿ, ನಾವು ದುಡ್ಡನ್ನು ಕೊಟ್ಟೆ ಅಂತ ತಿಳ್ಕೊಳ್ಳಿ. ಒಂದು ಮಾರ್ಕೆಟ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ, ಕಂಪ್ನಿ ಪ್ರೈಸ್ ಎಷ್ಟಿರುತ್ತೆ, ಅದರ ಮುಖಾಂತರ ನಮಗೆ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ಒಂದು ಶೇರು ಮತ್ತು ಒಂದು ನಂಬರ್. ಶೇರ್ ಅಂದರೆ ಒಂದೇ, ನಂಬರ್ ಅಂದರೆ 2 ಒಂದೇ. ಬನ್ನಿ ಅದೇ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಏನಪ್ಪ ಅಂತೇಳಿ. ಬನ್ನಿ ನೋಡಿ, ಹೇಳಬೇಕಾಗಿದ್ದು ಏನಪ್ಪ ಅಂದರೆ, ನೋಡಿ ಇಲ್ಲಿ ಒಂದು ಸುಜುಲನ್ ಕಂಪ್ನಿ. ಓಕೆ, ನಾವು ನೋಡಬೇಕು ಸುಜುಲನ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಸುಜುಲನ್ ಏನು ಮಾಡ್ತಾ ಇದೆ, ಒಂದು ಫ್ಯೂಚರ್ ವಾರಂಟೆಡ್ ಇದೆಯಾ ಇಲ್ಲ ನೋಡಬೇಕು. ಮತ್ತು ಕಂಪ್ನಿ ಚಲೋ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ನೋಡಬೇಕು. ಓಕೆ, ಇನ್ವೆಸ್ಟ್ ಮಾಡಬೇಕಂತ ಇದ್ರೆ ಒಂದು ಸ್ಟಡಿ ನೀವು ಮಾಡಲೇಬೇಕು. ಓಕೆ, ಡಿಸ್ಕ್ಲೇಮರ್ ನಾನು ಹೇಳ್ತಾ ಇಲ್ಲ, ನಮ್ಮ ಒಂದು ಸ್ಟಡಿಯಿಂದ ನಾವು ಇನ್ವೆಸ್ಟ್ ಮಾಡಿದರೆ ನಮಗೆ ರಿಟರ್ನ್ ಕೂಡ ಬರುತ್ತೆ. ಮತ್ತು ಹೇಗೆ ಇಲ್ಲ ಏನು ಇಲ್ಲ ಅಂತೇಳಿ ಒಂದು ಪಾಯಿಂಟ್ ಮತ್ತು ಒಂದು ಐಡಿಯಾ ಕೂಡ ನಮಗೆ ಇರಬೇಕು. ಓಕೆ, ಈ ನಾವು ಹೇಳ್ತಾ ಇರೋಂಥ ಸುಜುಲನ್ ಏನಪ್ಪ ಅಂದರೆ, ಓಕೆ, ಸುಜುಲನ್ ಅನ್ನೋದು ಏನಪ್ಪ ಅಂದರೆ ಒಂದು ಕಂಪ್ನಿ ಅಂದರೆ ಫ್ಯಾನು, ದೊಡ್ಡ ಗುಡದಲ್ಲಿ ಒಂದು ಫ್ಯಾನ್ ಇರ್ತಾವಲ್ಲ, ದೊಡ್ಡ ಫ್ಯಾನ್ ಇರ್ತಾವಲ್ಲ, ಅದು ಮೇಂಟೈನ್ ಮಾಡುತ್ತೆ. ಓಕೆ, ನಂಬರ್ 1 ಶೇರ್ ಅಂತ ಹೇಳ್ಬೋದು. ಇದು ಡಿಫ್ರೆಂಟ್ ಆದ ತಯಾರು ಮಾಡೋದಕ್ಕೆ ಕೂಡ ಇದರಲ್ಲಿ ಕೆಪಾಸಿಟಿ ಇದೆ. ಡಿಫ್ರೆಂಟ್ ಈಗ ಫ್ಯಾನ್ ಹೇಗಿದೆ ನೋಡಿ, ಇದು ಸಿಂಪಲ್ ಇವಾಗ ಎಷ್ಟು ವರ್ಷದಿಂದ ಹಾಗೆ ಇದೆ. ಡಿಫ್ರೆಂಟ್ ಆಗಿ ಮಾಡೋದು ಒಂದು ಕೆಪಾಸಿಟಿ ಸುಜುಲನ್ನಲ್ಲಿ ಇದೆ. ಓಕೆ, ಇವತ್ತು ಮಾರ್ಕೆಟ್ ಎಷ್ಟು 1.41% ಕೆಳಗಡೆ ಬಂದಿದೆ. ಓಕೆ, 2% ಕೆಳಗಡೆ ಬಂದಿದೆ ಇವತ್ತು. ನಾಳೆ ಅಂದ್ರೆ ಮತ್ತೆ ಏರ್ತಾ ಇರುತ್ತೆ, ಕೆಳಗೆ ಬರ್ತಾ ಇರುತ್ತೆ. 1 ಪಾಯಿಂಟ್ ಶಾರ್ಟ್ ಟರ್ಮ್ದಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಮತ್ತೆ ಪ್ರಾಫಿಟ್ ಕೂಡ ಬರುತ್ತೆ. ಕರೆಕ್ಟ್ ಮೇಜರ್ ಪಾಯಿಂಟ್ ಹಿಡಿದು ನಾವು ಬಾಯ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಕೂಡ ಬರುತ್ತೆ. ಓಕೆ, ಲಾಂಗ್ ಟರ್ಮ್ದಲ್ಲಿ ಹಾಗಿಲ್ಲ, ನಾವು ಹೇಗೆ ಇನ್ವೆಸ್ಟ್ ಮಾಡಿದ್ರು ಕೂಡ ನಮಗೆ ರಿಟರ್ನ್ ಕೂಡ ಬರುತ್ತೆ. ಕಂಪ್ನಿ ಚಲೋ ಇದ್ರೆ, ಕಂಪ್ನಿ ಪ್ರಾಫಿಟ್ ಚಲೋ ತೋರಿಸ್ತಾ ಇದ್ರೆ, ಕಂಪ್ನಿಯಲ್ಲಿ ಕೆಲಸ ಮತ್ತು
ಫ್ಯೂಚರ್ ವ್ಯಾರಂಟಿ ಇದ್ರೆ ಅಷ್ಟೇ ನಮಗೆ ರಿಟರ್ನ್ ಬರುತ್ತೆ. ಇಲ್ಲಾಂದ್ರೆ 10 ವರ್ಷ ಆಗಲಿ 20 ವರ್ಷ ಆಗಲಿ ನೀವು ಹೋದ್ರೂ ಕೂಡ ಅದು ರಿಟರ್ನ್ ಬರೋದಕ್ಕೆ ಚಾನ್ಸ್ನೇ ಇಲ್ಲ. ಯಾಕಂದ್ರೆ ನಿಮ್ಮ ಒಂದು ಸ್ಟಡಿ ಇರಬೇಕು, ಸ್ಟಡಿ ಬೇಸಿಸ್ ಇರಬೇಕು, ಸ್ಟಡಿ ಕರೆಕ್ಟ್ ಇರಬೇಕು, ಅವಾಗಿರತ್ತೆ ರಿಟರ್ನ್ ಬರೋದು ಒಂದು ಗ್ಯಾರಂಟಿ ಇರುತ್ತೆ. ಓಕೆ, ಇಲ್ಲಾಂದರೆ ಬರೋದಿಲ್ಲ ಅಷ್ಟೇ. ಓಕೆ, ನಾವು ಕ್ಯಾಲ್ಕುಲೇಷನ್ ಮಾಡೋದು ಏನಪ್ಪ ಅಂದರೆ ಸಿಂಪಲ್ ಆಗಿ ಒಂದು ಶೇರು. ಓಕೆ, ಒಂದು ಶೇರಿಂದ ನಮಗೆ ಎಷ್ಟು ರಿಟರ್ನ್ ಬರ್ತದೆ ಅಂತೇಳಿ. ಓಕೆ, ಒಂದು ನಾವು ನೋಡಿ ಇವಾಗ ಸುಜುಲೋನು ಎಷ್ಟಿದೆ, 67 ಇದೆ. ಓಕೆ, 67 ನಾವು ಕೊಟ್ಟರೆ ನಮಗೆ ಒಂದು ಶೇರ್ ಸಿಗುತ್ತೆ. ಓಕೆ, 67 ಮತ್ತು ನಾವು 367 ಮತ್ತು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. 67 × 2, ಓಕೆ, 134 ರೂಪಾಯಿ ನಾವು ಕೊಟ್ಟರೆ ನಮಗೆ 2 ಶೇರ್ ಸಿಗುತ್ತೆ. ಅದೇ ನಾವು 100 ಶೇರನ್ನು ಬಾಯಿ ಮಾಡ್ಕೊಂಡ್ರೆ 6700 ನಾವು ಕೊಡಬೇಕು. ಓಕೆ, ಅದೇ ನಾವು 1000 ಬಾಯಿ ಮಾಡಿದರೆ 1000 ಶೇರ್ ಅಂದರೆ 67,000 ಕೊಟ್ಟರೆ ನಮಗೆ ಒಂದು 1000 ಶೇರ್ ಕೊಡುತ್ತೆ. ಆ ಶೇರ್ ಏನು ಕೆಲಸ ಮಾಡುತ್ತೆ ಅಂತ ನಾವು ನೋಡೋಣ. ಓಕೆ, ಇವಾಗ ಇದೇ ಕಂಪ್ನಿ ಪ್ರೈಸು ಸುಜುಲೋನ್ ಎನರ್ಜಿ ಕಂಪ್ನಿ ಪ್ರೈಸ್ ಇದೆ 67 ಇದೆ. ಓಕೆ, ಇವತ್ತು 67 ಇದೆ. ಮತ್ತು ಮುಂದೆ ಹೆಚ್ಚಿಗೂ ಆಗುತ್ತೆ ಕಡಿಮೆನೂ ಆಗುತ್ತೆ, ನೋಡೋಣ. ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. ನೋಡಿ ಇವಾಗ ನಾವು ಈ 67ರಿಂದ ನಾವು ಕೊಟ್ಟಿದ್ದೀವಿ 67,000. ಓಕೆ, 67,000 ಕೊಟ್ಟಿವಿ. ನಮಗೆ ಒಂದು ಶೇರ್ ಸಿಕ್ಕಿದೆ. ಎಷ್ಟು? 1000 ಶೇರ್ ಸಿಕ್ಕಿದೆ. ಓಕೆ, ಈ ಒಂದು 1000 ಶೇರು ನಾವು ಹೋಲ್ಡ್ ಮಾಡಿದ್ದೀವಿ. ಲಾಂಗ್ ಟರ್ಮ್ ಆಗಲಿ ಶಾರ್ಟ್ ಟರ್ಮ್ ಆಗಲಿ ನಾವು ಹೋಲ್ಡ್ ಮಾಡಿದ್ದೀವಿ. ಓಕೆ, ಈ ಒಂದು ರೊಕ್ಕ ನಾವು 67,000 ರೂಪಾಯಿ ಕೊಟ್ಟು ಈ ಒಂದು ಶೇರನ್ನು ನಾವು ಹೋಲ್ಡ್ ಮಾಡಿದ್ದೀವಿ. ನಮಗೆ ರಿಟರ್ನ್ ಹೇಗೆ ಬರುತ್ತಂದರೆ ಈ ಒಂದು ಕಂಪ್ನಿ ಪ್ರೈಸು ಮೇಲುಗಡೆ ಹೋಗುತ್ತೆ. ಮೇಲುಗಡೆ ಯಾಕೆ ಹೋಗುತ್ತಂತ ಒಂದು ರೀಸನ್ ಇರುತ್ತೆ. ಆ ರೀಸನ್ನ ನೀವು ತಿಳ್ಕೊಬೇಕು. ಓಕೆ, ನೀವು ತಿಳ್ಕೊಂಡ್ರೆ ನಮಗೆ ಸಿಗತ್ತೆ ರಿಟರ್ನು, ಇಲ್ಲಾಂದರೆ ಲಾಸು. ಓಕೆ, ಸಿಂಪಲ್ ಆಗಿ ಒಂದು ಮಾತು ಕ್ಯಾಲ್ಕುಲೇಷನ್ ಮಾಡೋಣ. ಇವತ್ತು 67 ಇದೆ, 1000 ಶೇರನ್ನು ನಾವು ತೆಗೆದಿದ್ದೀವಿ. ಓಕೆ, 67,000 ರೂಪಾಯಿ ಕಂಪ್ನಿ ಕೊಟ್ಟು 1000 ಶೇರನ್ನು ತೊಗೊಂಡಿದ್ದೀವಿ. ಸಿಂಪಲ್ ಆಗಿ ಇವತ್ತು 67 ಇದೆ. ನಾಳೆ ಒಂದು 5 ರೂಪಾಯಿ ಏರುತ್ತಂತ ತಿಳ್ಕೊಳ್ಳಿ. 5 ರೂಪಾಯಿ ಏರುತ್ತು. ಎಷ್ಟು? 72 ಪ್ರೈಸ್ ಆಯಿತು. ಕಂಪ್ನಿ ಪ್ರೈಸು 72 ಆಯ್ತು ರೀ. 72 ಆಯಿತು. 72 ಅಂದರೆ 5 ರೂಪಾಯಿ ಏರೋದಂತ ತಿಳ್ಕೊಳ್ಳಿ. ನಮ್ಮ ಕಡೆ ಇತ್ತು ಇವಾಗ. ನಿನ್ನೆ ನಾವು 1000 ಶೇರನ್ನು ತೊಗೊಂಡಿದ್ದೀವಿ. ಇವತ್ತು 5 ರೂಪಾಯಿ ಏರೈತಿ. ಇವಾಗ ನಮಗೆ ರಿಟರ್ನ್ ಎಷ್ಟು ಬರ್ತಾ ಇದೆ ನೋಡಿ, 67,000 ಇನ್ವೆಸ್ಟ್ ಮಾಡಿ ಬಿಟ್ಟೆ ನಮಗೆ ಇವಾಗ ರಿಟರ್ನ್ ಬಂದಿರೋಂಥ ಒಂದು 5,000. ಓಕೆ, 5,000 ನಮಗೆ ಶೇರ್ ಮುಖಾಂತರ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ರಿಟರ್ನ್ ಕೊಟ್ಟಿದೆ 5,000. ಓಕೆ, ಇನ್ನೊಂದು ಹೇಳಬೇಕಂದ್ರೆ ನೋಡಿ, ಅದೇ ಥರ ಕಂಪ್ನಿ ಬೇರೆ ಥರ ನೋಡ್ಬೋದು ನಾವು. ಓಕೆ, ಇವಾಗ ಎಸ್ ಕಂಪ್ನಿನೂ ಕೂಡ ನೋಡೋಣ. ಬ್ಯಾಂಕ್, ಇದು ಬ್ಯಾಂಕ್ನಲ್ಲಿ ಬ್ಯಾಂಕ್ ಇದೆಯಲ್ಲ, ಕೆನರಾ ಬ್ಯಾಂಕು ಮತ್ತು ಹೇಗೆ ಅಥವಾ ಈ ಒಂದು ಬ್ಯಾಂಕ್. ಓಕೆ, ಎಸ್ ಬ್ಯಾಂಕ್ ಎಲ್ಲರೂ ಗೊತ್ತಿರ್ತೈತಿ, ನನಗೂ ಗೊತ್ತೈತಿ. ಓಕೆ, ಇವಾಗ ನಮಗೆ ಎಸ್ ಬ್ಯಾಂಕ್ ನೋಡಿ, ಇವಾಗ ಕಂಪ್ನಿ ಪ್ರೈಸ್ ಎಷ್ಟಿದೆ ಅಂದರೆ 26 ಇದೆ. ನಾವು 26 ಮತ್ತು 1,000 ಯೂನಿಟ್ನ ತೊಗೊಂಡಿವಿ. ಯೂನಿಟ್ ಅಂದರೆ ಇದು ಶೇರನ್ನ ನಾವು ತೊಗೊಂಡಿವಿ. ನಾವು 26,000 ರೂಪಾಯಿ ಕೊಟ್ಟು ನಾವು ಶೇರನ್ನು ತೊಗೊಂಡಿವಿ. ಓಕೆ, ಶೇರ್ ನಾವು ತೊಗೊಂಡಿವಿ. ನಾಳೆ ಇವಾಗ 26 ಇದೆ, ನಾಳೆ ಎಷ್ಟಾಗುತ್ತೆ? 30 ರೂಪಾಯಿ ಪ್ರೈಸ್ ಆಗುತ್ತೆ. ಓಕೆ, ಇವಾಗ ಈಗ 26 ಇದೆ. ನಾಡ್ದ ಅಚ್ಚನಾಡ್ದ ಮತ್ತು ಲಾಂಗ್ ಟರ್ಮ್ ಎನ್ನುತ್ತೆ. ಶಾರ್ಟ್ ಟರ್ಮ್ದಲ್ಲಿ 1 ವರ್ಷ ಮೇಲ್ಪಟ್ಟು ನಾವು ನೋಡಿದರೆ 56 ಪ್ರೈಸ್ ಆಗುತ್ತೆ. ಓಕೆ, ಎಷ್ಟು? 26 - 30 ಎಷ್ಟು? 4 ರೂಪಾಯಿ. ಓಕೆ, 4 ರೂಪಾಯಿ ಲಾಭ ಆಗಿದೆ ಲಾಂಗ್ ಟರ್ಮ್ನಲ್ಲಿ ಶಾರ್ಟ್ ಟರ್ಮ್ನಲ್ಲಿ. ಎಷ್ಟು ನಾವು ಶೇರನ್ನ ಖರೀದಿ ಮಾಡ್ಕೊಂಡಿದ್ದೀವಿ? 1000 ಶೇರನ್ನ ಖರೀದಿ ಮಾಡಿ ಮತ್ತು ಹೋಲ್ಡ್ ಮಾಡಿದ್ದೀವಿ. ಹೋಲ್ಡ್ ಮಾಡಿದ ಮೇಲೆ ನಮಗೆ ಸಿಕ್ಕರಂಥ ಒಂದು ನಮ್ಮ ಇನ್ವೆಸ್ಟ್ ಮಾಡಿ ರೊಕ್ಕನ ಬಿಟ್ಟು ಕ್ಯಾಶ್ ಇವಾಗ ನಮಗೆ ರಿಟರ್ನ್ ಬಂದಿರೋಂಥ ಒಂದು 4,000. ಹಿಂಗಿದೆ ನಮ್ಮ ಒಂದು ಶೇರು ಮತ್ತು ನಾವು ಪ್ರೈಸ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕಂತ. ಓಕೆ, ಅದು ಆದಮೇಲೆ ಸಿಂಪಲಾಗಿ ನಿಮಗೆ ಹೇಳಬೇಕಂದ್ರೆ ನೋಡಿ GVK ನೋಡಿ. ಓಕೆ, ಇವಾಗ GVK ಏನಿದೆ ಲೋ ಬರ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಓಕೆ, ಈ ಒಂದು ಮೇಜರ್ ಪಾಯಿಂಟ್ ನೋಡ್ತಾ ಇದೆ ನೋಡಿ. ಎಷ್ಟು ಗ್ರೋ ಆಗಿ 13ರಿಂದ ಗ್ರೋ ಆಗಿ. ಓಕೆ, 13ರಿಂದ ಗ್ರೋ ಆಗಿ ಮ್ಯಾನೇಜಿಗೆ ಬಂದಿದೆ 5. ಓಕೆ, ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ 5. ಎಷ್ಟು? 8 ರೂಪಾಯಿ ನುಕ್ಸಾನ ಆಯ್ತು ರೀ. 8 ರೂಪಾಯಿ ನುಕ್ಸಾನ. ಅದೇ ನಾವು 1000 ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಏನಾಗ್ತಿತ್ತು ಅಂದರೆ 8,000 ರೂಪಾಯಿ ನಮಗೆ ನುಕ್ಸಾನ ಬರ್ತಿತ್ತು. ಓಕೆ, ಈ ಥರ ಇದೆ. ಓಕೆ, ಈ ಕಂಪ್ನಿಯಲ್ಲಿ ನಾವು ಸ್ಟಡಿ ಮಾಡಿದ್ದೀನಿ. GVK ಪವರು ನಾವು ಸ್ಟಡಿ ಮಾಡಿದ್ದೀವಿ. ಯಾಕಂದರೆ ಇವು ಕಳ್ಸಾನು ಡೆಟ್ ಫ್ರೀ ಮಾಡ್ತಾ ಇದೆ, ಕಂಪ್ನಿ ಡೆಟ್ ಫ್ರೀ ಮಾಡ್ತಾ ಇದೆ ಮತ್ತು ಕಳ್ಸಾನು ಚಲೋ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಓಕೆ, ಈ ಒಂದು ನಾವು ಇಲ್ಲೇ ಏನಿದೆ ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ ಕರೆಕ್ಟ್ ಬಾಯಿ ಮಾಡ್ಕೋಬೇಕ್ರಿ. ಮೇಲಿದ್ದಾಗ ಬಾಯಿ ಮಾಡಬಾರ್ದು, ಕೆಳಗಿದ್ದಾಗ ಬಾಯಿ ಮಾಡ್ಬೇಕಂತ ಇರುತ್ತೆ. ಓಕೆ, ಆ ಥರ ನಾವು ಬಾಯಿ ಮಾಡಿದರೆ ನಮಗೆ ಪಕ್ಕ ಸಿಗುತ್ತೆ. ನೋಡಿ, ಇನ್ನೂ ಕೆಳಗಡೆ ಹೋಗ್ತಾ ಇದೆ ನೋಡಿ, ಇನ್ನೂ ಕೆಳಗಡೆ ಹೋಗ್ತಾ ಇದೆ. ಎಷ್ಟು ಕೆಳಗೆ ಹೋಗುತ್ತೆ ಅಷ್ಟು ಕೆಳಗೆ ಹೋಗ್ಬಿಡ್ರಿ. ಅವಸರ ಮಾಡೋಕ್ಕೆ ಹೋಗಿ ಬಾಯಿ ಮಾಡ್ಕೋಬೇಡ. ಓಕೆ, ಕೆಳಗಡೆ ಹೋಗ್ತಾ ಎಲ್ಲಿ ಮಠ ಕೆಳಗೆ ಹೋಗುತ್ತೆ ಮತ್ತು ಮೇಗೆ ಬರಬೇಕಲ್ಲ. ಕೆಳಗಡೆ ಹೋಗಿ ಒಂದು ಸಲ ಶೇರ್
ಮೇಲೆ ಬರುತ್ತೆ ನೋಡಿ, ಅವಾಗ ನಾವು ಬಾಯ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ ನೋಡಿ, ಇವಾಗ 5 ಮತ್ತು 5 59 ಐತಲ್ಲ. ಓಕೆ 6 ರೂಪಾಯಿ ಹಿಡಿದಿಲ್ಲ, 6 ರೂಪಾಯಿ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಮತ್ತೆ ಶೇರ್ ಎಲ್ಲಿಗೆ ಬರುತ್ತೆ ಗೊತ್ತಾ, ಮತ್ತೆ ಬರುತ್ತೆ 12ರಿಂದ. ಓಕೆ, ಎಷ್ಟು ಕೆಳಗಡೆ ಬರ್ತಾ ಇದೆ, 2-3 ದಿನ ಕೆಳಗಡೆ ಬಂತು ನಾಳಿನ ಅಚ್ಚನಾರ್ಥ ಏನಿದೆ ಮತ್ತೆ ಮ್ಯಾಕ್ ಬರೋದು ಚಾಲು ಆಗುತ್ತೆ. ಅವಾಗ ನಾವು ಏನು ಮಾಡ್ತೀವಿ, ಶೇರ್ನು 6 ರೂಪಾಯಿ ಐತಲ್ಲ, 6 ರೂಪಾಯಿನಾಗ ನಾವು ಬಾಯ್ ಮಾಡ್ಕೊತೀವಿ. ಬಾಯ್ ಮಾಡ್ಕೊಂಡಾಗ ಏನಾಗುತ್ತೆ, 12ಕ್ಕೆ ಬಂತು, ಮತ್ತೆ -12ಕ್ಕೆ ನಾವು ಶೇರ್ನ 10,000 ಶೇರ್ ತೊಗೊಂಡಿ ಅಂತ ತಿಳ್ಕೊಳ್ಳಿ. ಇವಾಗ ಪ್ರೈಸ್ ಎಷ್ಟಿದೆ ನೋಡಿ, 6 ರೂಪಾಯಿ. ನಾವು 10,000 ಶೇರ್ನ ತೊಗೊಂಡಿವಿ, 60,000 ರೂಪಾಯಿ ಕೊಟ್ಟು 10,000 ಶೇರ್ನ ತೊಗೊಂಡಿವಿ. ಓಕೆ, 6 ರೂಪಾಯಿ ಕೊಟ್ಟು ನಾವು 10,000 ಶೇರ್ನ ತೊಗೊಂಡಿವಿ. 6 ಮತ್ತು 10,000 ಶೇರ್, 60,000 ಕೊಟ್ಟು 10,000 ಶೇರ್ನ ತೊಗೊಂಡ ಮೇಲೆ ನಮಗೆ ರಿಟರ್ನ್ ಎಷ್ಟು ಬರುತ್ತಂದರೆ, ನಾಳೆ ಆಗತ್ತೆ ಅದು 6ರಿಂದ ಮತ್ತು 12 ರೂಪಾಯಿಗೆ ಬಂದಪ್ಪ ಅಂದರೆ ಎಷ್ಟು, 6 ರೂಪಾಯಿಂದ ನಮಗೆ 10,000 ಶೇರನ್ನ ಇಟ್ಕೊಂಡು ಹೋಲ್ಡ್ ಮಾಡಿದ್ದೀವಿ. ನಾವು 10,000 6 ರೂಪಾಯಿ ಪ್ರೈಸ್ ಇದ್ದಾಗ ಏನಿದೆ ನಾವು ಹೋಲ್ಡ್ ಮಾಡಿದ್ದೀವಿ. ಓಕೆ, ಶೇರ್ ಬಾಯ್ ಮಾಡ್ಕೊಂಡು ನಾವು ಹೋಲ್ಡ್ ಮಾಡಿದ್ದೀವಿ. ಲಾಂಗ್ ಟರ್ಮ್ ಆಗಲಿ, ಒಂದು ಮಂತ್ ಆಗಲಿ, 2 ಮಂತ್ ಆಗಲಿ ನಾವು ಹೋಲ್ಡ್ ಮಾಡಿದ್ದೀವಿ. ನಮಗೆ ನಾವು ಸ್ಟಡಿ ಮಾಡಿದ್ದೀವಿ, ಕಂಪ್ನಿ ಚಲೋ ಇದೆ ಮತ್ತು ಡೆಟ್ ಫ್ರೀ ಮಾಡಿದೆ ಮತ್ತು ಅದರ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಮತ್ತು ಅದರ್ ಗ್ರೋತ್ನಲ್ಲಿ ಹೊಸ ಕಂಪ್ನಿ ಮತ್ತು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾ ಇದೆ ಅಂತ ನಮಗೆ ಒಂದು ನ್ಯೂಸ್ ಬಂದಿತ್ತು. ನಾವು ಓದಿದ್ದೀವಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲರೂ ನಾವು ತಿಳ್ಕೊಂಡು ಮತ್ತು ಈ ಒಂದು ಶೇರ್ನಲ್ಲಿ ನಾವು ಬಾಯ್ ಮಾಡಿದ್ದೀವಿ. ಹೌದಾ, ಬಾಯ್ ಮಾಡಿದ್ದೀವಿ. ಇವಾಗ ಎಷ್ಟಿದೆ, 60,000 ರೂಪಾಯಿ ಕೊಟ್ಟು 10,000 ಶೇರನ್ನು ಬಾಯ್ ಮಾಡಿದ್ದೀವಿ. ಎಷ್ಟು ಪ್ರೈಸ್ನಲ್ಲಿ, 6 ರೂಪಾಯಿಂದ 12 ರೂಪಾಯಿ ಬಂತು. ನಮಗೆ ಪ್ರಾಫಿಟ್ ಆಗಿದ್ದು ಎಷ್ಟು, 10,000ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. 60,000 ರೂಪಾಯಿ ಪ್ಲಸ್ ಆಯಿತು. ಓಕೆ, 60,000 ರೂಪಾಯಿ ಪ್ಲಸ್ ಆಯಿತು. 6 ರೂಪಾಯಿ ಇದ್ದಾಗ ನಾವು 60,000 ರೂಪಾಯಿ ಕೊಟ್ಟು 10,000 ಶೇರನ್ನು ಬೈ ಮಾಡಿದ್ದೀವಿ. ಓಕೆ, ಇವಾಗ ಮತ್ತೆ 6 ರೂಪಾಯಿ ಏರಿದೆ, 12 ರೂಪಾಯಿ ಬಂದಿದೆ. ಇವಾಗ ನಮಗೆ 10,000 ಶೇರಿಂದ ನಮಗೆ 60,000 ರಿಟರ್ನ್ ಬಂತು. ರೊಕ್ಕ ಡಬಲ್ ಆಯ್ತು ರೀ. 60,000 ನಾವು ಇಟ್ಟಿದ್ವಿ ಲಾಂಗ್ ಟರ್ಮ್ದಲ್ಲಿ, ಇವಾಗ 12 ರೂಪಾಯಿ ಆಗಿದೆ. 6 ರೂಪಾಯಿ 12 ರೂಪಾಯಿ ಆಗಿದೆ. 10,000 ಯೂನಿಟಿಂದ ನಮಗೆ ಸಿಕ್ಕಿರೋಂಥ ಒಂದು ರಿಟರ್ನು 1,000 ಟೋಟಲ್ ನಾವು ಇನ್ವೆಸ್ಟ್ ಮಾಡಿ ಮತ್ತು ರಿಟರ್ನ್ ಬಂದಿರೋಂಥ ಒಂದು ರಿಟರ್ನ್ 1,20,000 ರೂಪಾಯಿ ಬಂತು. ಹಿಂಗಿದೆ ಒಂದು ಶೇರ್ ಮಾರ್ಕೆಟ್ನ ಪವರ್. ಓಕೆ, ಪವರ್ನೂ ಇದೆ ಮತ್ತು ಅಷ್ಟು ಕಷ್ಟನೂ ಇದೆ ಮತ್ತು ಅಷ್ಟೆಲ್ಲ ತಿಳ್ಕೊಳಕ್ಕೂ ಹೋದರೆ ಅಷ್ಟು ಸುಲಭವಾಗಿ ನಮಗೆ ಗೊತ್ತೇ ಆಗಲ್ಲ. ಕಂಪ್ನಿ ಹೇಗಿದೆ ಅಂತಲೂ ಗೊತ್ತಾಗಲ್ಲ, ಕಂಪ್ನಿ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗಲ್ಲ, ಕಂಪ್ನಿ ಎಲ್ಲಿರುತ್ತೋ ಏನೋ, ನಾವು ಇಲ್ಲಿರ್ತೀವಿ. ನಾವು ಇಲ್ಲಿಂತಾನೆ ಎಲ್ಲನೂ ನಾವು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದರೆ ನಮಗೆ ರಿಟರ್ನ್ ಗ್ಯಾರಂಟಿ ಬರುತ್ತೆ ಮತ್ತು ಅಷ್ಟು ತಿಳ್ಕೊಳ್ಳೋ ಶಕ್ತಿನೂ ಕೂಡ ನಮಗೆ ಇರಬೇಕು. ಅಷ್ಟು ಸುಲಭವಾಗಿ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡೋದಕ್ಕೆ ಬರೋದಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಟ್ರೇಡಿಂಗ್ ಇರುತ್ತಲ್ಲ, ಟ್ರೇಡಿಂಗ್ ಅದು ಸುಲಭದ ಕೆಲಸನ ಅಲ್ಲ. ಲಾಂಗ್ ಟರ್ಮ್ನಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿಲ್ಲ, ಅದು ಸುಲಭ ಇದೆ. ಆದರೆ ಟ್ರೇಡಿಂಗ್ ಮಾಡೋದು ಸಾಧ್ಯನೇ ಇಲ್ಲ. ಅಮೇಜಿಂಗ್, ಅದಂತೂ ಫುಲ್ ಐತಿ, ಸಿಂಪಲ್ ಅಂತಿಲ್ಲ, ಎಲ್ಲ ತಿಳ್ಕೊಬೇಕು, ನಾವು ಸ್ಟಡಿ ಮಾಡಬೇಕು. ನಾವು ಆಮೇಲೆ ಟ್ರೇಡಿಂಗ್ ಮಾಡ್ಬೋದು. ಓಕೆ, ಟ್ರೇಡಿಂಗ್ ಮತ್ತು ಅದು ಬೇರೆ. ಮತ್ತು ಈಗ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಹೇಳ್ತಾ ಇದ್ದೀವಿ. ಓಕೆ, ನಾವು ಇನ್ವೆಸ್ಟ್ ಮಾಡಿ ಮತ್ತು ಇದರಲ್ಲಿ ನಾವು ಹೇಗೆ ಹಣನ ಗಳಿಸ್ಬೋದು ಅಂತ ಹೇಳ್ತಾ ಇದ್ವಿ. ಮತ್ತು ಮುಂದೆ ವಿಡಿಯೋನೂ ಬರುತ್ತೆ, ನಾವು ಇನ್ವೆಸ್ಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾನು 1,000 ರೂಪಾಯಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಮತ್ತು ರಿಟರ್ನ್ ಎಷ್ಟು ಬರುತ್ತೆ ಅಂತ ಮುಂದೆ ಕೂಡ ಹೇಳ್ತೀನಿ. ಓಕೆ, ಇದು ಆದಮೇಲೆ ಈಗ ನಮಗೆ 60,000 ರೂಪಾಯಿ ರಿಟರ್ನ್ ಬಂತು. ಇಲ್ಲಿ ನಾವು ರೊಕ್ಕನ ಡಬಲ್ ಮಾಡ್ಕೊಂಡ್ಬಿಟ್ವಿ ನೋಡಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ನಾವು ಇನ್ವೆಸ್ಟ್ ಮಾಡಿರ್ತಲ್ಲ, ನಾವು ನಮ್ಮ ರೊಕ್ಕ ಹೇಗೆ ನಾವು ಸೇಫಾಗಿ ತೊಗೋಬೋದು ಅಂತೇಳಿ. ಓಕೆ, ಮತ್ತು ನಾವು ಹೇಗೆ ಸೇಫಾಗಿ ನಮ್ಮ ಒಂದು ಶೇರ್ನ ಕೂಡ ಹೋಲ್ಡ್ ಮಾಡ್ಬೋದು. ನಾವು ಲಾಂಗ್ ಟರ್ಮ್ನಲ್ಲಿ ಹೋಲ್ಡ್ ಮಾಡ್ಬೋದು, ಡೆಟ್ ಫ್ರೀ ಶೇರ್ ಹೋಲ್ಡ್ ಮಾಡ್ಬೋದು. ಫ್ರೀ ಶೇರ್ ನಾವು ಹೇಗೆ ಬಾಯ್ ಮಾಡಬೇಕು ಅನ್ನೋದು, ಫ್ರೀ ಶೇರ್ ಕಂಪ್ನಿಯಿಂದ ನಮಗೆ ಸಿಗೋಂಥ ಒಂದು ಫ್ರೀ ಶೇರ್ ಹೇಗೆ ಹೋಲ್ಡ್ ಮಾಡಬೇಕಂತ ಸೆಕೆಂಡ್ ವಿಡಿಯೋದಲ್ಲಿ ಬರುತ್ತೆ. ಓಕೆ, ಇದು ನಾವು ತಿಳ್ಕೊಂಡ್ವಿ ಶೇರು ಏನಪ್ಪ ಅಂದರೆ ಶೇರು. ಓಕೆ, ನಾವು ತಿಳ್ಕೊಂಡ್ವಿ, ನಾವು ಹಣ ಕೊಡ್ತೀವಿ ಕಂಪ್ನಿಗೆ, ನಮಗೆ ಶೇರ್ ಕೊಡುತ್ತೆ. ಓಕೆ, ಮತ್ತು ಕಂಪ್ನಿ 1 ಮಂತ್ ಆಗಲಿ 2 ಮಂತ್ ಆದಮೇಲೆ ಡಿವಿಡೆಂಡ್ ಕೂಡ ಕೊಡುತ್ತೆ ಕಂಪ್ನಿ. ಮತ್ತು ಗ್ರೋತ್ ಚಲೋ ಆಗ್ತಾ ಇರುತ್ತೆ ನೋಡಿ, ಗ್ರೋತ್ ಚಲೋ ಆಗ್ತಾರಂತ ಡಿವಿಡೆಂಡ್ ಕೊಡುತ್ತೆ ಮತ್ತು ಸ್ಪ್ಲಿಟ್ ಕೊಡುತ್ತೆ, ಬೋನಸ್ ಕೊಡುತ್ತೆ. ಕಂಪ್ನಿ 1 ವರ್ಷ ಆದಮೇಲೆ ಕೊಡುತ್ತೆ, ಆದ್ರೂ ಮನಸ್ಸು ಬಂದಾಗ ಕೊಡುತ್ತೆ. ಆದರೆ ನಾವು ಹೇಳ್ತೀವಿ ಅಂತೇಳಿ ಕಂಪ್ನಿ ಕೊಡೋದಿಲ್ಲ. ಕಂಪ್ನಿ ಮನಸ್ಸು ಇರಬೇಕು, ಆವಾಗ ಏನಿದೆ ಡಿವಿಡೆಂಟ್ ಮತ್ತು ಎಲ್ಲನೂ ಕೂಡ ಕೊಡುತ್ತೆ, ಸ್ಪ್ಲಿಟ್ ಬೋನಸ್ ಕೂಡ ಕೊಡುತ್ತೆ. ಇಲ್ಲಿ ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ, ನಾವು 10,000 ಇನ್ವೆಸ್ಟ್ ಮಾಡಿದ್ವಿ, ನಮಗೆ 6 ರೂಪಾಯಿ ಪ್ರೈಸು, ಅಂದರೆ 6 ರೂಪಾಯಿ ಪ್ರಾಫಿಟ್ ಆಗಿದೆ. 60,000 ಇನ್ವೆಸ್ಟ್ ಮಾಡಿದ್ವಿ ನಾವು. ಓಕೆ, 60,000 ಇನ್ವೆಸ್ಟ್ ಮಾಡಿದ್ವಿ ಮತ್ತು 60,000 ಪ್ರಾಫಿಟ್ ಆಗಿದೆ. ಇಲ್ಲಿ ನಮ್ಮ ರೊಕ್ಕ ಡಬಲ್. ಓಕೆ, ಡಬಲ್ ಆಯಿತು. ಈ ಥರ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಕಂಪ್ನಿನೂ ಸೇಮ್ ರೀ, ಎಲ್ಲ ಡಿಮ್ಯಾಂಡ್ ಅಕೌಂಟು ಸೇಮ್. ಓಕೆ, ಎಲ್ಲೇ ನೀವು ಇವಾಗ ನಾವು ಡಿಮ್ಯಾಂಡ್ ಅಕೌಂಟ್ ಇಲ್ಲಿ ನೋಡ್ತಾ ಇದ್ದಿಲ್ಲ, ನೀವು ಓಪನ್ ಮಾಡಿ ನೋಡಿದ್ರು ನಿಮ್ಮ ಮೊಬೈಲಲ್ಲಿನೂ ಸೇಮ್ ಟು ಸೇಮ್ ಇರುತ್ತೆ ಪ್ರೈಸು.
ಹೆಚ್ಚು ಕಮ್ಮಿ ಇರೋದಲ್ಲ. ಎಲ್ಲ ಡಿಮೆಂಟ್ ಅಕೌಂಟು ಒಂದೇ, ಜೀರೋದ ಆಗಲಿ ಮತ್ತು IND ಮನಿ ಆಗಲಿ, ಗ್ರೋ ಆ್ಯಪ್ ಆಗಲಿ ಎಲ್ಲನೂ ಒಂದೇ ರೀ. ಅದರಲ್ಲಿ ನೋಡಿದ್ರು ಏನು, ಇದರಲ್ಲಿ ನೋಡಿದ್ರೆ ಏನು. ನೋಡಿ ಇವಾಗ ನೀವು ಡಿಮೆಂಟ್ ಅಕೌಂಟ್ ಓಪನ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ನೆಫ್ಟಿ ಎಷ್ಟಿರುತ್ತೆ, 24,979 ಇರುತ್ತೆ. ನಿಮ್ಮದಲ್ಲೂ ನಿಮ್ಮ ಮೊಬೈಲಲ್ಲೂ ಅದೇ ಪ್ರೈಸ್ ಇರುತ್ತೆ. ಓಕೆ, ಅದೇ ಕಂಪ್ನಿ ಇರುತ್ತೆ, ಯಾವುದೂ ಕಂಪ್ನಿ ಬೇರೆ ಇರೋದಿಲ್ಲ. ನಮ್ಮ ಮೊಬೈಲಲ್ಲಿ ಇರೋಂಥ ಕಂಪ್ನಿ ಮತ್ತು ನಿಮ್ಮ ಮೊಬೈಲಲ್ಲಿ ಇರೋಂಥ ಕಂಪ್ನಿ ಒಂದೇ ಇರುತ್ತೆ. ಓಕೆ, ಎಲ್ಲನೂ ಒಂದೇ ಇರುತ್ತೆ. ಅದಾದಮೇಲೆ ನಮ್ಮ ಒಂದು ಏನಪ್ಪ ಅಂದರೆ ನೆಕ್ಸ್ಟ್ ನಾವು ಮಾಡಿ ಬಿಡ್ತಾ ಇರ್ತೀವಿ ವಿಡಿಯೋನ. ಮತ್ತು ಒಂದು ಸ್ಟಡಿ ಪರ್ಪಸ್ಗಾಗಿ ಈ ಒಂದು ವಿಡಿಯೋನ ನಾವು ಮಾಡಿದ್ದೀವಿ. ಇಲ್ಲಿ ನಾವು ಶೇರ್ ಬಗ್ಗೆ ಇವಾಗ ತಿಳ್ಕೊಂಡಿವಿ. ಓಕೆ, ಎಷ್ಟು ನಾವು ಹಣ ಕೊಟ್ಟು ಶೇರ್ನ ಬಾಯ್ ಮಾಡ್ಕೋಬೋದು ಅಂತ ನಾವು ತಿಳ್ಕೊಂಡಿವಿ. ಮತ್ತು ನಾವು ಶೇರ್ನ ಹೋಲ್ಡ್ ಮಾಡಿದರೆ ನಮಗೆ ರಿಟರ್ನ್ ಎಷ್ಟು ಬರುತ್ತೆ ಅಂತ ನೋಡಿದ್ದೀವಿ. ಮತ್ತು ಹೇಗೆ ನಾವು ರಿಟರ್ನ್ ಪಡಿಬೇಕಂದ್ರೆ ನಮ್ಮ ಒಂದು ಕಂಪ್ನಿ ಚಲೋ ವರ್ಕ್ ಮಾಡ್ತಿರ್ಬೇಕು, ಕಂಪ್ನಿ ಚಲೋ ಆಗ್ತಾ ಇರಬೇಕು, ನಮ್ಮ ಇಂಡಿಯನ್ ಕಂಪ್ನಿ ಇರಬೇಕು. ಮತ್ತು ಅದರ್ ಕಂಪ್ನಿ ಅಮೆರಿಕ ಕಂಪ್ನಿಯನ್ನು ನಾವು ಸ್ಟಡಿ ಮಾಡ್ಬೋದು ಇಲ್ಲೇ ಕುಂತು. ನಮ್ಮ ಒಂದು ಮೊಬೈಲ್ ಇವಾಗ ಇದೆಯಲ್ಲ, ಮೊಬೈಲ್ ಫುಲ್ ಅಪ್ಡೇಟ್ ರೀ. ಏನಿಲ್ಲ ಮೊಬೈಲಲ್ಲಿ, ಏನು ತಿಳ್ಕೊಳೋಕೆ ಸಿಗೋಲ್ಲ ಮೊಬೈಲಲ್ಲಿ, ಎಲ್ಲನೂ ಸಿಗುತ್ತೆ. ಇಲ್ಲೇ ಕುಂತು ನಾವು ತಿಳ್ಕೊಬೋದು. ನನಗೆ ಜ್ವರ ಬಂದರೆ ಜ್ವರ ಏನು ಮಾಡ್ಬೇಕು ಅನ್ನೋದು ನಮ್ಮ ಮೊಬೈಲ್ ಹೇಳುತ್ತೆ. ಒಂದು ರೀತಿ ಇದು ಸರ್ ಅಂತ ಹೇಳ್ಬೋದು, ಒಂದು ರೀತಿ ಇದು ಡಾಕ್ಟರ್ ಅಂತ ಹೇಳ್ಬೋದು, ಒಂದು ರೀತಿ ಇದು ಅಮೇಜಿಂಗ್ ಅಂತ ಹೇಳ್ಬೋದು, ಅಂದರೆ ಜೀನ್ ಅಂತ ಹೇಳ್ಬೋದು. ನಾವು ಮೊಬೈಲಿಗೆ ಒಂದು ಜೀನ್ ಅಂತ ಹೇಳ್ಬೇಕು. ಯಾಕಂದರೆ ಜೀನ್ ಅಂದರೆ 3 ಪ್ರಶ್ನೆನ ಕೇಳುತ್ತೆ. ಓಕೆ, 3 ಪ್ರಶ್ನೆ, ಇದಕ್ಕೆ ಪ್ರಶ್ನೆ ಎಷ್ಟು ಕೇಳೋದು ಎಲ್ಲ ಉತ್ತರ ಹೇಳ್ತಾ ಇರುತ್ತೆ. ಈ ಒಂದು ಮೇಜರ್ ಪಾಯಿಂಟ್ ನಾವು ತಿಳ್ಕೊಬೇಕು. ಮತ್ತು ಮೊಬೈಲಿಂದ ಎಲ್ಲನೂ ತಿಳ್ಕೊಬೋದು, ಕೆಟ್ಟದ್ದು ತಿಳ್ಕೊಬೋದು, ಚಲೋ ತಿಳ್ಕೊಬೋದು. ಸಿಗ್ತೀನಿ ಮತ್ತು ನಾನು ಬೇರೆ ವಿಡಿಯೋದಲ್ಲಿ ಮತ್ತು ಇದೇ ಥರ ಒಂದು ಎಫೆಕ್ಟ್ ವಿಡಿಯೋಗೆ ನೀವು ಮಾಡಬೇಕಾಗಿತ್ತು ಸಬ್ಸ್ಕ್ರೈಬ್. ಮತ್ತು ಈ ಒಂದು ನಾವು ತಿಳ್ಕೊಂಡಿರೋ ಶೇರ್ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕಂತ, ಕಂಪ್ನಿ ಪ್ರೈಸಿಂದ ನಾವು ಹೇಗೆ ಶೇರ್ನ ಬಾಯ್ ಮಾಡಿ ಇಟ್ಟಿದ್ದೀವಿ ಅಂತ ನೋಡ್ಬೋದು. ಮತ್ತು ಸೆಕೆಂಡ್ ವಿಡಿಯೋ ಸಿಗೋಣ. ಮತ್ತು ಇದೇ ಥರ ಒಂದು ಸಪೋರ್ಟ್ ಕೊಡ್ತಾ ಇದ್ರೆ ಮತ್ತು ಬೇರೆ ಬೇರೆ ಒಂದು ಖತರ್ನಾಕ್ ಎಫೆಕ್ಟ್ ವಿಡಿಯೋನ ಮತ್ತೆ ನಾನು ಮಾಡಿ ಬಿಡ್ತಾ ಇದ್ದೀನಿ ನಮ್ಮ ಒಂದು ಚಾನಲ್ದಲ್ಲಿ. ಸಿಗೋಣ ಮತ್ತು ಬೇರೆ ವಿಡಿಯೋದಲ್ಲಿ. ಬಾಯ್.